ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಇವತ್ತು ತುಂಬ ದಿನವೇ ಆಗೋಯಿತು, 2 ವೀಕ್ಸ್ ಆಗಿರ್ಬೋದು ನಾನು ವೀಡಿಯೋಸೇ ಮಾಡಿಲ್ಲ. ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು, ಒಂದು ಸಣ್ಣದಾಗಿ ಸರ್ಜರಿ ಕೂಡ ಆಗಿತ್ತು, ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಿದ್ದಿಲ್ಲ. ಈಗಲೂ ಕೂಡ ರೆಸ್ಟಲ್ಲಿದ್ದೀನಿ, 2 ಮಂತ್ ರೆಸ್ಟ್ ಹೇಳಿದರು, ರೆಸ್ಟಲ್ಲಿದ್ದೀನಿ, ಹಾಗಾಗಿ ವೀಡಿಯೋ ಮಾಡಿದ್ದಿಲ್ಲ. ಇವತ್ತು ನನ್ನ ತಂಗಿದೊಂದು ಫಂಕ್ಷನ್ ಇತ್ತು, ಹಾಗಾಗಿ ಡಾಕ್ಟರ್ ಹತ್ರ ಪರ್ಮಿಷನ್ ತೊಗೊಂಡು ನಾನು ಊರಿಗೆ ಹೋಗ್ತಾ ಇದ್ದೆ, ಚಿಕ್ಕಮಗಳೂರಿಗೆ. ಹಾಗೆ ಎಷ್ಟಾಗುತ್ತಷ್ಟು ಸಣ್ಣದಾಗಿ ಒಂದು ವ್ಲಾಗ್ ಮಾಡೋಣ, ಲಾಂಗ್ ಗ್ಯಾಪ್ ಆಗಬಾರ್ದಲ್ವ ಅಂತ ಹಾಗೆ ಸಣ್ಣದಾಗಿ ಒಂದು ವ್ಲಾಗ್ ಮಾಡೋಣ ಅಂದ್ಕೊಂಡು ವ್ಲಾಗ್ ಮಾಡ್ತಾಯಿದ್ದೀನಿ. ಈಗ ಸಂಜೆ 6:30 ಟ್ರೈನಿಗೆ ಹೋಗ್ತಾ ಇದ್ದೀವಿ. ಈಗೊಂದು 4:30 ಆಗಿದೆ, ಇನ್ನೂ ರೆಡಿ ಆಗಬೇಕು. ಸಂಜೆ ಒಂದು 6:30 ಟ್ರೈನ್ ಇದೆ, ಆ ಟ್ರೈನಿಗೆ ಹೋಗ್ತಾ ಇದ್ದೀವಿ. ಭಾನುವಾರ ಫಂಕ್ಷನ್ ಮುಗಿಸ್ಕೊಂಡು, ಅಂದರೆ ನಾಳೆ ಫಂಕ್ಷನ್ ಮುಗಿಸ್ಕೊಂಡು ಸೋಮವಾರ ಮಾರ್ನಿಂಗ್ ಅಲ್ಲಿಂದ 6:30ಗೆ ಬೇಗನೆ ಬರ್ತೀನಿ, ಯಾಕಂದರೆ ನಾನು ಹಾಸ್ಪಿಟಲಿಗೆ ಹೋಗಬೇಕು. ಅದಕ್ಕಾಗಿ ಹಾಗೆ ಎಷ್ಟಾದಷ್ಟು ಕ್ಯಾಪ್ಚರ್ ಮಾಡ್ಕೊತೀನಿ. ಎಲ್ಲೂ ಸ್ಕಿಪ್ ಮಾಡಿದೆ, ಪೂರ್ತಿ ವಿಡಿಯೋ ನೋಡಿ. ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ. ಟ್ರೈನಲ್ಲಿ ಬಂದು ಹತ್ತಿದ್ವಿ. ಪಾಪು ಬಟ್ಟೆ ಸ್ವಲ್ಪ ಹಸಿ ಇದ್ವು, ಅವಳಿಗೆ ತುಂಬಾ ಪ್ಯಾಂಟು ಟೀ ಶರ್ಟ್ ಎಲ್ಲ ಬೇಕಾಗುತ್ತೆ, ಗಲೀಜು ಮಾಡ್ಕೊತಾಳೆ ಅಂತ ಎಲ್ಲ ತೊಗೊಬಂದಿದ್ವಿ. ಹಸಿ ಇತ್ತು ಅಂತ ಹಂಗೆ ಟ್ರೈನಲ್ಲಿ ಒಣಗಾಕಿದ್ಲು. ನೈಟ್ ಬರೋದು ಲೇಟ್ ಆಯಿತು, ಹಾಗಾಗಿ ಮಲ್ಕೊಟ್ವಿ. ಬೆಳಗ್ಗೆನೇ ಇತ್ತು ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನನ್ನ ತಂಗಿ ಗಂಗೆ ಪೂಜೆ ಮಾಡಿಸ್ಬೇಕಿತ್ತು, ಅದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಗಂಗೆ ಪೂಜೆ ಮಾಡ್ಸೋಕ್ಕೆ. ನಮ್ಮನೆ ಹತ್ರ ಎಲ್ಲ ಆದರೆ ನೀರಿನ ಟ್ಯಾಂಕು, ಬೋರ್ವೆಲ್ ಆ ಥರ ಎಲ್ಲ ಇರುತ್ತೆ. ಇಲ್ಲಿ ಚಿಕ್ಕಮಗಳೂರು ಆ ಥರ ಎಲ್ಲೂ ಸಿಕ್ಕಿಲ್ಲ, ಹಾಗಾಗಿ ಚೊಂಬಲ್ಲೇ ನೀರು ತುಂಬಿಟ್ಟು ಗಂಗೆ ಪೂಜೆ ಮಾಡಿಸ್ತಾ ಇದ್ದಾರೆ. ರೆಡಿ ಆಗಬೇಕು. ಇನ್ನು ನಾವು ಹಾಲಿಗೆ, ಫಂಕ್ಷನ್ ಹಾಲಿಗೆ ಹೋಗೋದು ಇನ್ನೂ 10:30-11 ಗಂಟೆ ಅಷ್ಟೊತ್ತಿಗೆ, ಅದಕ್ಕೆ ಬೇಗ ಬೇಗ ಮಾಡ್ಕೊತಾ ಇದ್ವಿ. ಮೇಕಪ್ನವರಿಗೆಲ್ಲ ಹೇಳಿದರು, ಅವರು ಬಂದಿದ್ದರು, ಮತ್ತು ಲೇಟ್ ಆಗಬಾರ್ದು ಅವರಿಗೂ ಕೂಡ ಅಂತ ಹೇಳಿ. ಹಾಗೆ ಟಿಫನ್ ಮಾಡಿದರು, ಕಿಚಡಿ ಮಾಡಿದರು ಬೆಳಗ್ಗೆನೇ ಟಿಫನಿಗೆ. ಹಾಗೆ ಎಲ್ಲರೂ ಸ್ವಲ್ಪ ಸ್ವಲ್ಪ ಹಾಗೆ ಟಿಫನ್ ಮಾಡ್ಕೊಂಡು ರೆಡಿ ಆಗೋಣ ಅಂತೆಲ್ಲ ಟಿಫನ್ ಮಾಡ್ತಾಯಿದ್ದೀವಿ ನಾವು. ಎಲ್ಲ ಸ್ನಾನಗಿನ ಎಲ್ಲ ಮುಗಿಸ್ಕೊಂಡಿದ್ದಾರೆ, ಇನ್ನು ರೆಡಿ ಒಂದು ಆಗಬೇಕು. ಫಸ್ಟ್ ಟಿಫನ್ ಮಾಡಿಸ್ಕೊಬಿಟ್ವಿ ಅಂದರೆ ಆಮೇಲೆ ಮೆಲ್ಲಕ್ಕೆ ನಾವು ರೆಡಿ ಆಗ್ಬೋದು. ಹಾಗಾಗಿ ನಾನಂತೂ ಮೇಕಪ್ ಮಾಡ್ಕೊಂಡಿದ್ದೆ, ಅರ್ಥ ಮಾಡಿಕೊಂಡೆ ಟಿಫನಿಗೆ ಕೂತಿದ್ದೆ. ಹೊರಟಿದ್ದೀವಿ ಇವಾಗ. ತುಂಬ ದೂರ ಏನಿಲ್ಲ, ಒಂದು 2 ಕಿಲೋಮೀಟ್ರ್ ಅಷ್ಟೇ ಇರೋದು ಮನೆಯಿಂದ. ಹಾಲಿಗೆ ಕೂಡ ಬಂದ್ವಿ, ಎಲ್ಲ ರೆಡಿ ಆಗಿತ್ತು, ಡೆಕೋರೇಷನ್ ಎಲ್ಲ ಮಾಡಿ ರೆಡಿ ಆಗಿತ್ತು. ಅಲ್ಲಿಗೆ ಒಬ್ಬೊಬ್ಬರೇ ಬರ್ತಾಯಿದ್ರು. ನಮ್ಮ ಮಮ್ಮಿ ಆ ಥರ ರೆಡಿಯಾಗಿದ್ದಾರೆ, ತೋರಿಸ್ತೀನಿ. ಆದಷ್ಟು ಕ್ಯಾಪ್ಚರ್ ಮಾಡ್ಕೊತೀನಿ ವೀಡಿಯೋ. ನನ್ನ ತಂಗಿಯರು ಕೂಡ ಆದಷ್ಟು ವೀಡಿಯೋ ಕ್ಯಾಪ್ಚರ್ ಮಾಡಿ ಅಂತ ಹೇಳಿದ್ದೀನಿ. ನನ್ನ ತಂಗಿದು ಫೋಟೋಶೂಟ್ ನಡೀತಾ ಇದೆ. ಫೋಟೋಸಿಂದ ಅವಳು ಫಸ್ಟು ಸಿಂಗಲ್ ಫೋಟೋಸ್ ಎಲ್ಲ ತಕ್ಕೊಬಿಟ್ವಿ ಅಂದರೆ ಆಗುತ್ತೆ ಆಮೇಲೆ ಮೆಲ್ಲುಕ್ಕೆ ಅಂತ. ಈಗ ನಾವು ಅಕ್ಕ ತಂಗಿಯರು, ನಮ್ಮ ಅತ್ತೆ, ನಮ್ಮಮ್ಮ ಎಲ್ಲರೂ ನಿಂತ್ಕೊಂಡು ಫೋಟೋಸ್ ತಕ್ಕೊತಾ ಇದ್ವಿ. ಚರಿ ಫುಲ್ಲು ಸುಸ್ತಾಗ್ಬಿಟ್ಟಿಲ್ಲ, ಎಲ್ಲ ಎತ್ಕೊಂಡು ಹಿಂಸೆ ಮಾಡ್ತಾಯಿದ್ರು, ಫುಲ್ ಸುಸ್ತಾಗಿದ್ಲು, ನಿದ್ದೆ ಮಾಡ್ತಾಯಿದ್ಲು ಅವಳಂತೂ. ಕಿರಿಕಿರಿ ಮಾಡ್ತಾಯಿದ್ಲು, ಹೇಳ್ಬೇಕು ಅಂದರೆ ಅವತ್ತಿನ ದಿನವೇ ತುಂಬ ಕಿರಿಕಿರಿ ಮಾಡ್ತಾಯಿದ್ಲು ಅವಳು. ನಮಗೂ ಯಾವಾಗ ಫಂಕ್ಷನ್ ಮುಗೀತಪ್ಪ ಅನಿಸ್ಬಿಟ್ಟಿತ್ತು. ಅಜ್ಜನೂ ಅಷ್ಟು ಹಿಂಸೆ ಮಾಡ್ತಿದ್ಲು. ಎದ್ಲು ಅಂತ ಅವಳಿಗೆ ಊಟ ಮಾಡಿಸ್ತಾ ಇದ್ದೀವಿ. ತಿನ್ನೋದು ಸ್ವಲ್ಪ ಜನಗಿನ ನೋಡ್ಕೊಂಡು ಸ್ವಲ್ಪ ಊಟ ಮಾಡ್ತಾಳೆ ಅಂತ ಅವಳಿಗೆ ಊಟ ಮಾಡಿಸಿ ನಾವು ಊಟ ಮಾಡೋಣ ಅಂತ. ನನಗಂತೂ ಎಲ್ಲೂ ಎದ್ದೋಡಾಡೋಕ್ಕೂ ಆಗಿಲ್ಲ, ಸ್ವಲ್ಪ ಪೇನ್ ಇತ್ತು ನನಗೆ, ಹಾಗಾಗಿ ಜಾಸ್ತಿ ನಾನು ಎಲ್ಲೂ ಎದ್ದು ಓಡಾಡೋದೆಲ್ಲ ಮಾಡಿಲ್ಲ. ಚರಿದು ಊಟ ಆಯಿತು, ಅದಕ್ಕೆ ನಾವೆಲ್ಲ ಊಟಕ್ಕೆ ಕೂತ್ಕೊಂಡ್ವಿ. ಹಾಗೆ ಫಂಕ್ಷನ್ ಎಲ್ಲ ಮುಗ್ದಿತ್ತು. ಹಾಗೆ ನಾವು ಫ್ಯಾಮಿಲಿ ಎಲ್ಲ ಹಂಗೆ ಕೂತ್ಕೊಂಡಿದ್ವಿ. ನಮ್ಮ ಅಜ್ಜಿಗೆ ತಲೆ ತಿಂತಾಯಿದ್ವಿ, ಸಾಂಗ್ ಹೇಳು, ಅದೇಳು ಇದೇಳು ಅಂತ. ಆಮೇಲೆ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ವಿ. ನಮ್ಮ ಅತ್ತೆ ತಮ್ಮನ ಬರ್ಡೇ ಇತ್ತು, ಹಾಗೆ ಆ ಬರ್ಡೇ ಸೆಲೆಬ್ರೇಷನ್ ಮಾಡಿ ಹಾಗೆ ಎಲ್ಲರೂ ಫ್ಯಾಮಿಲಿ ಎಲ್ಲ ಸೇರ್ಕೊಂಡಿದ್ದೆಲ್ಲ ಎಂಜಾಯ್ ಮಾಡ್ತಾಯಿದ್ರು. ನಾವು ಬೆಳಗ್ಗೆನೇ ಓಡಬೇಕಿತ್ತು, ಹಾಗಾಗಿ ಬೆಳಗ್ಗೆನೇ ಟ್ರೈನಿಗೆ ಹೊರಟ್ವಿ. ಹಾಗೆ ಈ ವಿಡಿಯೋ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಅವಾಗ ನಾನು ಯಾವುದೇ ವಿಡಿಯೋ ಬಿಟ್ಟು ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಬಾಯ್.